ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತ ಮತ್ತು ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ವಿಶೇಷತೆ ಅಂದರೆ ಮಳೆಗಾಲದಲ್ಲಿ ಟಗರು ಸಾಕಾಣಿಕೆ ಯಾವ ರೀತಿ ಇರುತ್ತೆ ಮತ್ತು ಇವಕ್ಕೆ ಯಾವ ರೀತಿ ಫುಡ್ ಹಾಕಬೇಕು ಮತ್ತು ಯಾವ ರೀತಿ ಕಾಳು ಕೊಡಬೇಕು ಮತ್ತು ಟಾನಿಕ್ ಏನೇನು ಹಾಕಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಇದಕ್ಕೂ ಮುನ್ನ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಈಗ ಮೊದಲೇದಾಗಿ ನನ್ನ ಹತ್ರ ಇರೋ ಮರಿಗಳನ್ನ ತೋರಿಸ್ತೀನಿ. ಇದೊಂದು ಮತ್ತು ಇಲ್ಲೊಂದಿದೆ ಮರಿ, ಇದೊಂದು ಮರಿ. ಇದನ್ನ 2 ಸಲ ಕೊಂಬ್ ಕಿತ್ತು ರೆಡಿಯಾಗಿದೆ. ಈಗ ಕೊಂಬ್ ಯಾವ ರೀತಿ ಬಂದೈತೆ ಅಂತ ನೋಡಿರಿ. ಮತ್ತು ಕೊಂಬ್ ಚೆನ್ನಾಗಿ ಬರಬೇಕಂದ್ರೆ ಹೆಚ್ಚು ನೀವು ಗೊಂಜಾಳನ ಹಾಕಬೇಕು. ಇದು ಗೊಂಜಾಳ ಹಾಕೋದ್ರಿಂದ ಅದು ಮರಿಗಳು ಕೊಂಬ್ ಚೆನ್ನಾಗಿ ಬರ್ತೈತಿ. ಗೊಂಜಾಳ ಅಂದರೆ ಏನು, ಇದನ್ನ ಹಾಕೋದ್ರಿಂದ ಮರಿಗಳ ಕೊಂಬ್ ಚೆನ್ನಾಗಿ ಬರ್ತೈತೆ ಮತ್ತು ಬೆಳವಣಿಗೆ ಕೂಡ ಅದೇ ರೀತಿ ಬರ್ತೈತೆ. ಅದಕ್ಕಾಗಿ ಹೆಚ್ಚು ಮರಿಗಳಿಗೆ ಗೊಂಜಾಳನ ಹಾಕಬೇಕು. ಆನಂತರ ನೀವು ಗೋಧಿ ಹುಳಿ ಏನಾದರೂ ಹಾಕಿ, ಮೊದಲಿಗೆ ಗೊಂಜಾಳ ಹಾಕಿ. ಯಾಕಂದರೆ ಗೊಂಜಾಳ ತಿನ್ನೋದ್ರಿಂದ ಈ ಮರಿಗಳ ಕೊಂಬು ತುಂಬ ಚೆನ್ನಾಗಿ ಬರ್ತವೆ. ನೋಡಿ ಯಾವ ರೀತಿ ಮರಿ ಇದೆ, ಕೊಂಬು ಮತ್ತು ಹೈಟ್ ಲೆಂತ್ ತುಂಬ ಅದೇ ರೀತಿ ಚೆನ್ನಾಗೈತಿ. ಮತ್ತು ಮಳೆಗಾಲದಲ್ಲಿ ಇವಕ್ಕೆ ಏನು ಫುಡ್ ಹಾಕಬೇಕಂದ್ರೆ, ನೀವು ಮಳೆಗಾಲದಲ್ಲಿ ಮೇವು ಯಾವ ರೀತಿ ಹಾಕಬೇಕಂದ್ರೆ ನೀವು ಜಾಸ್ತಿ ಒಣ ಮೇವನ್ನ ಹಾಕಬೇಕು. ಯಾಕಂದರೆ ಒಣ ಮೇವು ಹಾಕೋದ್ರಿಂದ ಮಳೆಗಾಲದಲ್ಲಿ ಮೊದಲಿಗೆ ಇವು ನೀರು ಕುಡಿಯೋಲ್ಲ. ಹೀಗಾಗಿ ಒಣ ಮೇವು ಹಾಕೋದ್ರಿಂದ ಇವು ನೀರು ತುಂಬ ಚೆನ್ನಾಗಿ ಕುಡಿತಾವೆ ಮತ್ತು ಕಾವು ಇರೋದ್ರಿಂದ ಮೇವು ತಿಂತಾವೆ. ಹಸಿ ಮೇವು ಹಾಕೋದ್ರಿಂದ ಮಳೆಗಾಲದಲ್ಲಿ ಹಸಿ ಮೇವು ಜಾಸ್ತಿ ತಿನ್ನಲ್ಲ. ಯಾಕೆ ಜಾಸ್ತಿ ತಿನ್ನಲ್ಲ ಅಂದರೆ ಅದು ಕೋಲ್ಡ್ ಇರೋ ಕಾರಣಕ್ಕಾಗಿ ಹಸಿ ಮೇವನ್ನ ಜಾಸ್ತಿ ತಿನ್ನಲ್ಲ. ಅದಕ್ಕಾಗಿ ಒಣ ಮೇವನ್ನ ಹಾಕಬೇಕು. ಮತ್ತು ಒಣ ಮೇವು ಮತ್ತು ಕಾಳು ಏನೇನು ಕೊಡಬೇಕಂದ್ರೆ, ನೀವು ಜಾಸ್ತಿ ಕಾವು ಆಗುವಂಥ ಕಾಳು ಕೊಡಬೇಕು. ಯಾಕಂದರೆ ಗೋಧಿ ಹುಳಿ ಮತ್ತು ಗೊಂಜಾಳ ಈ ರೀತಿ ಕಾಳನ್ನ ಹಾಕಬೇಕು. ಈ ರೀತಿ ಕಾಳು ಹಾಕೋದ್ರಿಂದ ಮರಿಗಳು ತಿಂತಾವೆ ಭೀ ಮತ್ತು ಅದೇ ರೀತಿ ತಿಂದಿದ್ದ ಕಾಳು ಮೇಗೆ ಹತ್ತೈತಿ ಮತ್ತು ಅದ್ರ ತೂಕ ಕೂಡ ಅದೇ ರೀತಿ ಚೆನ್ನಾಗಿ ಬರ್ತಿತ್ತಂತ ನೀವು ಗೊಂಜಾಳ ಮತ್ತು ಹುಳಿ ಹಾಕಬೇಕು. ಮತ್ತು ಗೋಧಿ ಭೀ ಹಾಕಬೇಕು. ಎರಡು ಹಾಕೋದ್ರಿಂದ ಮರಿಗಳು ತೂಕ ಭೀ ಚೆನ್ನಾಗಿ ಬರ್ತೈತೆ ಮತ್ತು ಮರಿ ಬೆಳವಣಿಗೆ ಕೂಡ ಅದೇ ರೀತಿ ಬರ್ತೈತಿ. ಮತ್ತು ಇವಕ್ಕೆ ಟಾನಿಕ್ನ ಯಾವುದು ಕೊಡಬೇಕಂದ್ರೆ, ಇವಾಗ ಟಾನಿಕ್ ಯಾವ ಕೊಡಬೇಕಂದ್ರೆ, ಜಾಸ್ತಿ ಸಣ್ಣ ಮರಿ ಇರುವಾಗ ನೀವು ತಿಂಗಳಿಗೆ 1 ಸಲ ಆದರೂ ಜಂತುನಾಶಕ ಔಷಧಿನ ಕೊಡಬೇಕು. ಯಾವ ಜಂತುನಾಶಕ ಅಂದರೆ ಇದನ್ನು ನೋಡಿ. ಇದನ್ನು ಸಣ್ಣ ಮರಿಗೆ 3 ಮಿಲಿ ಮತ್ತು ಇಂಥ ದೊಡ್ಡ ಮರಿಗಳಿಗೆ 5 ಮಿಲಿನ ಹಾಕಬೇಕು. ತಿಂಗಳಿಗೆ 1 ಸಲನಾದರೂ ಹಾಕೋದ್ರಿಂದ ಇದ್ರ ಜಂತು ಕ್ಲಿಯರ್ ಆಗ್ತೈತಿ ಮತ್ತು ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಬರ್ತೈತಿ. ಹಾಗೆ ಟಾನಿಕ್ನ ಯಾವ್ದು ಹಾಕಬೇಕಂದ್ರೆ, ಜಾಸ್ತಿ ಮೇವು ತಿನ್ನಬೇಕು ಮತ್ತು ತೂಕ ಹೆಚ್ಚಾಗಬೇಕು ಮತ್ತು ಇವುಗಳಿಗೆ ಯಾವುದೇ ರೀತಿ ರೋಗ ಬರಬಾರ್ದಂದ್ರೆ ನೀವು ಬ್ರೋಟಾನನ್ನು ಹಾಕ್ಕೊಳ್ಳಿ. ಈ ಬ್ರೋಟಾನ್ ಹಾಕೋದ್ರಿಂದ ಮರಿಗಳು ತೂಕ ಕೂಡ ಚೆನ್ನಾಗಿ ಬರ್ತೈತಿ ಮತ್ತು ಮೇವು ನೀರು ಕಾಳು ಅದೇ ರೀತಿ ತಿಂತೈತಿ ಮತ್ತು ಯಾವುದೇ ರೀತಿ ರೋಗ ಬರೋಕ್ಕೆ ಈ ಬ್ರೋಟಾನ್ ಬಿಡೋದಿಲ್ಲ. ಅದಕ್ಕಾಗಿ ಈ ಬ್ರೋಟಾನ್ ಇದೊಂದು ಬೆಸ್ಟ್ ಟಾನಿಕ್ ಅಂತ ಹೇಳ್ಬೋದು. ಇದನ್ನು ಹಾಕೋದ್ರಿಂದ ಇಷ್ಟೆಲ್ಲ ಯೂಸ್ ಆಗುತ್ತೆ. ಮತ್ತು ಇದು ಯಾವ್ದಾದ್ರು ಬರ್ತೈತೆ ಅಂದರೆ ಇಲ್ಲಿ ನೋಡಿ, ಮೊದಲಾಗಿ ಟಗರು ಮತ್ತು ಎಮ್ಮೆಗಳಿಗೆ, ನಾಯಿ, ಕೋಳಿ, ಆಕಳ ಇವೆಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಇದು ಇದ್ರ ಕೆಲಸ ಏನಂದರೆ, ಒಂದನೇದ್ದು ಇದ್ರ ತೂಕನ ಹೆಚ್ಚು ಮಾಡ್ತೈತಿ ಮತ್ತು ಎರಡನೇದ್ದು ಅದು ಮೇವು ತಿನ್ನೋಕ್ಕೆ ಮತ್ತು ನೀರು ಕುಡಿಯೋಕ್ಕೆ ಇದು ತುಂಬ ಹೆಲ್ಪ್ ಮಾಡ್ತೈತಿ. ಇದನ್ನ ಹಾಕೋದ್ರಿಂದ ಮರಿಗಳು ತುಂಬ ಚೆನ್ನಾಗಿ ಮೇವು ತಿಂತಾವೆ, ಕಾಳು ತಿಂತಾವೆ ಮತ್ತು ನೀರು ಕುಡಿತಾವೆ. ಆದ್ದರಿಂದ ಇದೊಂದು ಎಲ್ಲದಕ್ಕೂ ಇದೊಂದು ಬೆಸ್ಟ್ ಅಂತ ಹೇಳಬೇಕು. ಮತ್ತು ನೀವು ಇನ್ನೂ ಏನಾದರೂ ಟಾನಿಕ್ ನೀವು ಕೊಡಬೇಕಂದ್ರೆ, ಮತ್ತೊಂದು ನಾನು ಯೂಸ್ ಮಾಡೋದು ಇದು ಗ್ರೋ ಮೋರ್ ಅಂತ. ಇದನ್ನ ಹಾಕೋದ್ರಿಂದ ಕೂಡ ಇದು ಸ್ಪೆಷಲಿ ಟಗರ್ ಮರಿಗಳಿಗೆ ತುಂಬ ಚೆನ್ನಾಗಿ ಯೂಸ್ ಆಕೈತಿ. ಇದನ್ನ ಹಾಕೋದ್ರಿಂದ ಕೂಡ ಮರಿಗಳ ಇದು ಆಗಲೇ ಹೇಳ್ದಂಗೆ ನೋವು ಕಾಳ ಮತ್ತು ಬೆಳವಣಿಗೆ ಕೂಡ ಅದೇ ರೀತಿ ಬರ್ತೈತಿ. ಈಗ 2 ಟಾನಿಕ್ನ ನಾನು ಯೂಸ್ ಮಾಡ್ತೀನಿ. ಒಂದು ಜಂತುನಾಶಕನ ಹಾಕ್ತೀನಿ.
ನೀವು ಮತ್ತು ಮಳೆಗಾಲದಲ್ಲಿ ಜಾಸ್ತಿ ಇವನ್ನ ಮಳೆಯಾಗ ತೋರಿಸ್ಬಾರ್ದು. ಯಾಕಂದರೆ ತೋರಿಸೋದ್ರಿಂದ ತುಂಬ ರೋಗ ಬರ್ತವೆ. ಆದ್ದರಿಂದ ಒಂದು ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇವ್ನ ಕಟ್ಟಬೇಕು. ಯಾಕಂದರೆ ತಂಪು ಮತ್ತು ಮಳೆಗಾಲದಲ್ಲಿ ಇವ್ನ ಜಾಸ್ತಿ ತೋರಿಸ್ಬಾರ್ದು. ಯಾಕಂದರೆ ತೋರಿಸೋದ್ರಿಂದ ಬೇರೆ ಬೇರೆ ಕಾಯಿಲೆ ಬರ್ತವೆ ಇವಕ್ಕೆ. ಇವತ್ತು ಮಳೆಗಾಲದಲ್ಲಿ ಜಾಸ್ತಿ ನೀವು ಇವನ್ನ ತೋರಿಸ್ಬಾರ್ದು ಮತ್ತು ತಂಪಿರೋ ಜಾಗಕ್ಕೆ ಇವನ್ನ ಕಟ್ಟಬಾರ್ದು. ಯಾಕಂದರೆ ಆ ರೀತಿ ಕಟ್ಟೋದ್ರಿಂದ ಇವಕ್ಕೆ ಬೇರೆ ಬೇರೆ ಕಾಯಿಲೆ ಬರ್ತವೆ. ಏನೋ ಒಂದು ಉಜ್ಕೊಳ್ಳೋದು ಮತ್ತು ಇವಕ್ಕೆ ಜ್ವರ ಬರ್ತವೆ ಮತ್ತು ನೋವು ತಿನ್ನಲ್ಲ. ಅದಕ್ಕಾಗಿ ನೀವು ಜಾಸ್ತಿ ಒಂದು ಸ್ವಲ್ಪ ಕಾವಿರೋ ಜಾಗದಲ್ಲಿ ಕಟ್ಟಬೇಕು. ಯಾಕಂದರೆ ಇವು ತೊಯ್ಯಬಾರ್ದು ಯಾವುದೇ ರೀತಿಯಾಗಿ. ನೀವು ಆ ರೀತಿ ಮಾಡಿದರೆ ಇವ್ನು ಯಾವುದೇ ಜಾತಿ ಮರಿಗಳಿದ್ರೂ ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆಗಳು ಬರ್ತವೆ ಮತ್ತು ಎಲ್ಲದರಲ್ಲೂ ಉತ್ತಮ ಮರಿಗಳು ಇರ್ತವೆ. ಅದಕ್ಕಾಗಿ ಇಷ್ಟನ್ನ ಮಾಡಬೇಕು.